ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಷಡ್ಯಂತ್ರ ಆರೋಪ ಕೇಸ್ನ ಸಂಬಂಧ ವಿಚಾರಣೆಗೆ ಈಗಾಗಲೇ ಜಯಂತ್ ಹಾಗೆ ಗಿರೀಶ್ ಮಟ್ಟಣ್ಣನವರ್ ಹಾಜರಾಗಿದ್ದಾರೆ. ಧರ್ಮಸ್ಥಳ ವಿರುದ್ಧ ಅಪಪ್ರಚಾರ ಹಾಗೆ ಷಡ್ಯಂತ್ರ ಆರೋಪ ಕೇಸ್ನ ಸಂಬಂಧ ವಿಚಾರಣೆಗೆ ಹಾಜರಾಗಿದ್ದಾರೆ ಜಯಂತ್ ಟಿ ಹಾಗೆ ಗಿರೀಶ್ ಮಟ್ಟಣ್ಣನವರ್. 4ನೇ ದಿನದ ವಿಚಾರಣೆಗೆ ಮಟ್ಟಣ್ಣನವರ್ ಹಾಜರಾಗಿರೋದು. ತಲೆಬುರುಡೆ ಸಂಬಂಧ ಇಬ್ಬರಿಗೂ ಪ್ರಶ್ನೆಗಳ ಸುರಿಮಳೆ. ಎಸ್ಐಟಿ ಅಧಿಕಾರಿಗಳಿಂದ ಜಯಂತ್ ಹಾಗೆ ಗಿರೀಶ್ಗೆ ಡ್ರಿಲ್ ಮಾಡಲಾಗ್ತಾ ಇದೆ. ಡ್ರಿಲ್ ಮಾಡಿರೋದ್ರಿಂದಲೇ ಗಿರೀಶ್ ಮಟ್ಟಣ್ಣನವರ್ ಈಗಾಗಲೇ ಕೆಲವೊಂದಷ್ಟು ಸತ್ಯಾಸತ್ಯತೆಯನ್ನ ಹೊರಗಾಕಿರೋದು, ಅಂದ್ರೆ ಹೊರಕಕ್ಕಿರೋದು ಅಂತಾನೆ ಹೇಳಬೇಕು. ಈಗಾಗಲೇ ಬುರುಡೆ ಕತೆಗೆ ಸ್ಫೋಟಕ ಮಾಹಿತಿ ಕೂಡ ಸಿಗ್ತಾ ಹೋಗ್ತಾ ಇದೆ. ಮಾಸ್ಕ್ ಮ್ಯಾನ್ ಚಿನ್ನಯ್ಯ ತೋರಿಸಿದ್ದಂತಹ 11A ಸ್ಪಾಟ್ನ ಸ್ವಲ್ಪ ದೂರದಲ್ಲಿ ಬುರುಡೆ ಸಿಕ್ಕಿರೋದು ಅನ್ನುವಂಥ ಮಾಹಿತಿ ಸೇರಿದಂತೆ ಯಾವ ರೀತಿ ರಹಸ್ಯ ಸಭೆಗಳನ್ನು ಮಾಡ್ತಾ ಇದ್ರು, ಅದಾದ ಮೇಲೆ ದಿಕ್ಕು ತಪ್ಪಿಸುವಂಥ ಕೆಲಸವನ್ನು ಯಾವ ಕಾರಣಕ್ಕಾಗಿ ಮಾಡಲಾಗಿತ್ತು, ಹಾಗೆ ಚಿನ್ನಯ್ಯ ಹಾಗೆ ಸೌಜನ್ಯ ಅವರ ಮಾವ ವಿಠಲ್ ಮೊದಲೇ ಪರಿಚಿತರು, ಈ ಎಲ್ಲ ಸತ್ಯಗಳು ಕೂಡ ಹೊರಗಡೆ ಬಂದಿರೋದು. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಆರೋಪ ಪ್ರಕರಣದ ಸಂಬಂಧ ವಿಚಾರಣೆಗೆ ಹಾಜರಾಗಲಿರುವ ಯೂಟ್ಯೂಬರ್ ಮನಾಫ್ ವಿಚಾರಣೆಗೆ ಹಾಜರಾಗುವಂತೆ ನೋಟಿಸ್ ಎಸ್ಐಟಿ ಅಧಿಕಾರಿಗಳು ನೀಡಿದ್ರು. ಇಂದು ವಿಚಾರಣೆಗೆ ಹಾಜರಾಗ್ತೀನಿ ಅಂತ ಮನಾಫ್ ಹೇಳಿದ್ರು. ವಿಚಾರಣೆಗೆ ಹಾಜರಾಗದಿದ್ರೆ ಮನಾಫ್ಗೆ ಸಂಕಷ್ಟ ಎದುರಾಗಲಿದೆ. ಇನ್ನು ಆರೋಪಿಗಳ ಕೆಲವೊಂದಷ್ಟು ಚಟುವಟಿಕೆಗಳು ಹೇಗಿದೆ ಅಂತ ಹೇಳಿದ್ರೆ ಎಲ್ಲವನ್ನು ಕೂಡ ಸಿಲ್ಲಿಯಾಗಿ ತೆಗೆದುಕೊಂಡಂತೆ ಕಾಣಿಸ್ತಾ ಇದೆ. ವಿಚಾರಣೆಗೆ ಬರಬೇಕು ಅಂತ ನೋಟಿಸ್ ಇಶ್ಯೂ ಆಗ್ತಾ ಇದೆ. ಎಸ್ಐಟಿ ಅಧಿಕಾರಿಗಳು ತುಂಬಾ ಸೀರಿಯಸ್ ಆಗಿ ತನಿಖೆಯನ್ನು ನಡೆಸ್ತಿದ್ದಾರೆ. ಆದರೆ ಕೆಲವೊಂದಷ್ಟು ಹೆಸರುಗಳನ್ನು ಏನು ಹೇಳ್ತಾ ಇದ್ದೀವಿ, ಅವರು ಕೂಡ ಅಂದ್ರೆ ಮನಾಫ್ ಕೂಡ ಹಾಜರಾಗ್ತೀನಿ ಅಂತ ಬರೀ ಕಾಗೆ ಹಾರಿಸ್ತಾ ಇದ್ದಾರೆ ಅಂತ ನಮಗನ್ನಿಸ್ತಾ ಇದೆ. ಇನ್ನು ಇದೇ ವಿಚಾರದ ಸಂಬಂಧ ರಾಜ್ಯದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಕೂಡ ಮಾತನಾಡಿದ್ದಾರೆ. ಒಮ್ಮೆ ನೋಡ್ಕೊಂಬರೋಣ. ತನಿಖೆ ಎಲ್ಲ ಮುಗಿಲಿ, ಬಂದಿದ್ದು ಏನೇನು ಡೆವಲಪ್ಮೆಂಟ್ಸ್ ಆಗ್ತಾ ಇದೆ ಎಲ್ಲದಕ್ಕೂ ಕೂಡ ಈಗ ನಾವು ಉತ್ತರ ಕೊಡೋದಾಗಲಿ ಅಥವಾ ಅದನ್ನು ಪ್ರಚಾರಕ್ಕೆ ತರೋದಾಗಲಿ ಒಳ್ಳೆಯದಲ್ಲ. ತನಿಖೆ ಸಂಪೂರ್ಣ ಆದಮೇಲೆ ನಮಗೆ ಗೊತ್ತಾಗುತ್ತೆ. ನಿತ್ಯವೂ ಕೂಡ ಯೂಟ್ಯೂಬರ್ಸ್ಗಳನ್ನು ವಿಚಾರಣೆ ನಡೀತಿದೆ ಸರ್, ಅಲ್ಲಿಂದನೇ ಶುರುವಾಯಿತು ಅನ್ನುವಂತಹದ್ದು ಸ್ಪಷ್ಟ. ಅದು ನಾವು ಯಾವುದು ಹೇಳಕ್ಕೆ ಬರೋದಿಲ್ಲ. ಯಾರ್ಯಾರು ಇದರಲ್ಲಿ ಲಿಂಕ್ ಇದೆ, ಯಾವ್ಯಾವ ಡೈರೆಕ್ಷನ್ಗೆ ಇನ್ವೆಸ್ಟಿಗೇಷನ್ ಹೋಗ್ತಾ ಇದೆ ಅದನ್ನು ಅವ್ರು ಮಾಡ್ಕೊಳ್ತಾ ಇದ್ದಾರೆ. ಯೂಟ್ಯೂಬರ್ಸ್ ಇರ್ಬೋದು, ಬೇರೆಯವರು ಇರ್ಬೋದು, ಮಾಧ್ಯಮದವರು ಇರ್ಬೋದು, ಅಥವಾ ಸಾರ್ವಜನಿಕರು ಇರ್ಬೋದು, ಯಾರು ಅದೆಲ್ಲ ಹೇಳ್ತಾ ಇದ್ದಾರೆ. ಅದೆಲ್ಲ ಅಂತಿಮವಾಗಿ ಆಚೆ ಬರೋವರೆಗೂ ನಾವು ಏನು ಹೇಳಕ್ಕೆ ಬರಲ್ಲ. ಕೊಡಬಾರ್ದು ಅನ್ನುವಂತಹ ನಿರ್ದೇಶನವನ್ನು ನೀಡಿ ನೀವು ಅನ್ನುವಂತಹ ಲೆಟರ್